ಇದು ಪ್ಯೂರ್ ರೆಡ್ ಸಾಯಿಲ್ಲು. ಇಲ್ಲಿ ಸ್ವಲ್ಪ ದೂರದಲ್ಲಿ ಊರುಗಳು ಕಾಣಿಸ್ತಾ ಇದೆ. ಸುತ್ತಲ ಬೆಟ್ಟದ ವ್ಯೂ ಇದೆ. ಇದು ಪ್ರೆಸೆಂಟ್ಲಿ 2.25 ಎಕರೆ ಪ್ಲಸ್ 1 ಎಕರೆ ಸೇಲಿಗೆ ರೆಡಿ ಇದೆ. ಇಲ್ಲಿ ಕೂತ್ಕೊಂಡ್ರೆ ಇನ್ನೊಂದು 7ರಿಂದ 8 ಎಕರೆವರೆಗೂ ಲ್ಯಾಂಡ್ ಮಾಡ್ಬೋದು. ಕನಕಪುರದಿಂದ 40 ಬಸ್ ಸ್ಟ್ಯಾಂಡಿಂದ 45 ಕಿಲೋಮೀಟ್ರು. ಇದಕ್ಕೆ 20 ಅಡಿ 1 ಕಿಲೋಮೀಟ್ರು ನಕಾಶಲ್ಲಿರುವಂಥ ಮಣ್ ರೋಡ್ ಚೆನ್ನಾಗಿದೆ. ಸೊ ಅಲ್ಲಿ ನಿಂತಿದ್ದಾರಲ್ಲ ಅದೇ ಎಂಟ್ರೆನ್ಸು. ನಾನೀಗ 2.25 ಎಕರೆ ಬೌಂಡ್ರಿ ನಿಂತಿದ್ದೀನಿ. ಈ ಹಳ್ಳದ ಪಕ್ಕದಲ್ಲಿ ಏನಿದೆ ಅದು 1 ಎಕರೆ, ಅದು ಕೂಡ ಸೇಲ್ಗಿದೆ. ಹಿಂಗೆ ಈ ಬೌಂಡ್ರಿಲಿ ಪ್ರೆಸೆಂಟ್ ಕೂತ್ಕೊಂಡ್ರೆ 7.5-8 ಎಕರೆವರೆಗೂ ಎಕ್ಸ್ಪ್ಯಾಂಡ್ ಮಾಡ್ಕೊಂಡು ಹೋಗ್ಬೋದು. ಕೆಂಪು ಮಣ್ಣು, ಒಳ್ಳೆ ನೀರಾವರಿ ಬೆಲ್ಟು. ಇವ್ರೇನು ಉಳುಮೆ ಮಾಡಿಲ್ಲ, ಸೊ ಹಂಗಾಗಿ ಇದ್ರದ್ದು ಮಣ್ಣಿನ ಕಂಡೀಷನ್ ಗೊತ್ತಾಗ್ತಾಯಿಲ್ಲ. ನೋಡಿ, ಪಕ್ಕದ ಲ್ಯಾಂಡ್ ಉಳುಮೆ ಮಾಡಿದ್ದಾರೆ, ಕೆಂಪು ಮಣ್ಣು. ಡೆಂಕನಕೋಟೆ ರಿಜಿಸ್ಟರ್ ಬರುತ್ತೆ. ಕನಕಪುರ ಕರ್ನಾಟಕಕ್ಕೆ ಹತ್ರ ಇದು. ನಮ್ಮ ಕನಕಪುರ ತಾಲೂಕು ಬಾರ್ಡ್ರಿಂದ 14 ಕಿಲೋಮೀಟ್ರು. ಇದು ಈ ಥರದ್ದೊಂದು ಬೆಟ್ಟ ಹತ್ತಿ ಬೆಟ್ಟ ಇಳಿಬೇಕು. ಸೊ ಇಲ್ಲಿ ಲ್ಯಾಂಡ್ ಎಂಟ್ರೆನ್ಸಲ್ಲಿ ನಿಂತಿದ್ದೀನಿ. ಇದು ಒಂದು ರೆಕ್ಟ್ಯಾಂಗಲ್ ಶೇಪಲ್ಲಿ ಬರುತ್ತೆ. 2.25 ಎಕರೆ, ಅದು ಪಕ್ಕದ 1 ಎಕರೆ. ಸೊ ಇನ್ನೂ ಒಂದು 3.5-4 ಎಕರೆ ಸಿಗುತ್ತೆ. ಸೊ ಟೋಟಲ್ಲು ಒಂದು 7-8 ಎಕರೆ ಬೌಂಡ್ರಿ ಮಾಡ್ಬೋದು. ಖರಾಬು ಒತ್ತುವರಿ ಏನಾರು ಇದೆಯಾ? ಯಾವುದೇ ಖರಾಬು ಒತ್ತುವರಿ ಯಾವ ಲ್ಯಾಂಡು ಇಲ್ಲ, ಎಲ್ಲ ಪಟ್ಟ ಲ್ಯಾಂಡು. ಒಳ್ಳೆ ವಾತಾವರಣ. ಈ ಥರ ಹಿಲ್ ಫೇಸಿಂಗು, ಹಿಲ್ ಬ್ಯಾಕ್ ಡ್ರಾಪ್ ಇರುವಂಥ ಪ್ರದೇಶ ಇದು. ಸೊ ಪ್ರೆಸೆಂಟು 2.25 ಎಕರೆ ಪ್ಲಸ್ 1 ಎಕರೆ ರೆಡಿ ಇದೆ. ಆಮೇಲೆ ಕೂತ್ಕೊಂಡು ಎಕ್ಸ್ಟೆಂಡ್ ಮಾಡ್ಕೊಬೋದು. ಇಲ್ಲಿ ಕೂತ್ಕೊಂಡ್ರೆ ಜನರ ಕೆಟಗರಿ ಪ್ರಾಪರ್ಟಿ.